ಧನುರಾಶಿ ಮಾನಸಿಕವಾದಂತಹ ದ್ವೇಷಾಸೂಯೆಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿಕೊಳ್ಳಿ. ಮನುಷ್ಯನ ಕೆಲವು ಸ್ವಭಾವಗಳಲ್ಲಿ ಈ ರೀತಿಯ ಅಂಶಗಳೂ ಕೂಡ ಇರುವಂಥದ್ದು ಸಹಜ. ಬೇರೆಯವರನ್ನ ನೋಡಿದಾಗ, ಯಾವುದೋ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಂಡಾಗ ಆ ರೀತಿಯ ಅನುಭವವಾಗ್ತಕ್ಕಂಥದ್ದು. ಆದರೆ ಆ ದ್ವೇಷಾಸೂಯೆಗಳು ನಮ್ಮ ಅಧಃಪತನಕ್ಕೆ ಕಾರಣವಾಗಬಾರದು. ಅದರಿಂದ ನಮ್ಮ ಅಭಿವೃದ್ಧಿ ಆಗುವಂಥದ್ದು, ಅದನ್ನು ವ್ಯಾವಹಾರಿಕವಾಗಿ ಗಮನಿಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಧರ್ಮಪ್ರದವಾದಂಥದ್ದಲ್ಲ. ಹಾಗಾಗಿ ಆ ದ್ವೇಷಾಸೂಯೆಗಳನ್ನು ಆದಷ್ಟು ದೂರ ಮಾಡ್ತಕ್ಕಂಥದ್ದು, ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂತಹ ಅರ್ಥ. ಸ್ನೇಹಿತರ ಅಭಯ ನಿಮಗೆ ಧೈರ್ಯವನ್ನು ಹೆಚ್ಚು ಮಾಡುತ್ತೆ. ಯಾವುದೋ ಒಂದು ಸಂದರ್ಭ ಅಥವಾ ಯಾವುದೋ ಒಂದು ಅನಿವಾರ್ಯ ಅಗತ್ಯಕ್ಕೆ ಸ್ನೇಹಿತರ ಆಶ್ರಯವನ್ನು ಮಾಡಿದಾಗ ಅಥವಾ ಕೇಳಿದಾಗ ಅವರು ನಿಮಗೆ ಕೊಡ್ತಕ್ಕಂತಹ ಮಾತು, ಭರವಸೆ ಏನಾಗುತ್ತೆ ಅಂದರೆ ನಿಮ್ಮ ಧೈರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದಾಗತ್ತೆ. ರಸ್ತೆಯನ್ನು ದಾಟುವಾಗ, ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರುವಂಥದ್ದು. ಸೋದರ ಸಂಬಂಧದಲ್ಲಿ ಏನೋ ಒಂದಷ್ಟು ಘರ್ಷಣೆಗೆ ಅವಕಾಶವಾಗುತ್ತೆ, ಜಗಳಕ್ಕೆ ಅವಕಾಶವಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಅದು ವಾಗ್ಯುದ್ಧ ಆಗ್ಬೋದು, ಮಾತಿನಲ್ಲಿ ಜಗಳ ಆಗಬಹುದು, ಅಥವಾ ಇನ್ಯಾವುದೋ ವ್ಯಾವಹಾರಿಕವಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತಂದು ಅದರ ಬಗ್ಗೆ ವಾದ ವಿವಾದಗಳು ಆಗ್ತಕ್ಕಂಥದ್ದು. ಕ್ರೀಡಾರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಆರ್ಥಿಕವಾಗಿ ಯಾವ ಸಮಸ್ಯೆಗಳು ಕಾಡೋದಿಲ್ಲ. ಆರ್ಥಿಕವಾದಂತಹ ಮುನ್ನಡೆ ಇರುತ್ತೆ, ಆದರೂ ಕೂಡ ಸಮಾಧಾನ ಇಲ್ಲ. ದುಡ್ಡು ಕಾಸಿನ ವಿಚಾರದಲ್ಲಿ ಯಾವ ಸಮಸ್ಯೆಗಳೂ ಆಗೋದಿಲ್ಲ, ಆದರೆ ಮನಸ್ಸಿಗೆ ಮಾತ್ರ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡಷ್ಟು ಅನುಕೂಲ ಇದೆ. ಹಾಗಾಗಿ ಆತ್ಮವಿಶ್ವಾಸಕ್ಕೆ, ಆತ್ಮಸ್ಥೈರ್ಯಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕಾದಂಥದ್ದು. ಜೀವನದ ನಿರಾಸೆಗಳನ್ನು ದೂರ ಮಾಡಿ. ಯಾವುದೋ ಒಂದು ಆಸೆ ಪಟ್ಟಿರ್ತೀರಿ, ಅಪೇಕ್ಷೆ ಪಟ್ಟಿರ್ತೀರಿ, ಆ ಕೆಲಸ ಆಗೋದಿಲ್ಲ, ಆಸೆ ಈಡೇರೋದಿಲ್ಲ. ಆವಾಗ ತುಂಬ ನಿರಾಸೆಯನ್ನು ಹೊಂದೋದಕ್ಕಿಂತಲೂ ಹೆಚ್ಚಾಗಿ ಪುನಃ ಆ ಪ್ರಯತ್ನವನ್ನು ಮಾಡಿ ಜಯಶೀಲರಾಗಿ ಅನ್ನುವಂಥದ್ದಾಗತ್ತೆ. ಆಶಾದಾಯಕರಾಗಿರಬೇಕು. ಯಾವತ್ತೂ ಕೂಡ ಆ ಹೋಪ್ಸನ್ನು ಕಳ್ಕೊಂಡ್ಬಿಟ್ರೆ ಮತ್ತೆ ಜೀವನದಲ್ಲಿ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಭಾವನೆಗೆ ಬಂದುಬಿಟ್ರೆ, ಅನ್ನುವ ಒಂದು ಸ್ತರಕ್ಕೆ ಇಳಿದುಬಿಟ್ರೆ ಅದು ನಿಮಗೆ ತೊಂದರೆ ಆಗುತ್ತೆ ಎನ್ನುವಂಥದ್ದು. ಅಚ್ಚರಿಯ ಘಟನೆ ನಡೆದು ಬದಲಾವಣೆಗಳನ್ನು ಕಾಣಬಹುದು. ಮಕ್ಕಳ ಚಿಂತೆಯಿಂದ ಹೊರಬನ್ನಿ. ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನು ಹುಡುಕಿ ಸೂಕ್ತವಾದಂತಹ ಸಮಯದಲ್ಲಿ ಸರಿಯಾದಂತಹ ಪರಿಹಾರವನ್ನು, ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂತಹದ್ದು. ಸಹಾಯ ಧನ ಸಿಕ್ಕುವಂಥದ್ದಾಗತ್ತೆ. ಕಲಿಯುವಂತಹ ಮಕ್ಕಳಿಗೆ ಅಧ್ಯಯನ ಸಾಮಗ್ರಿಗಳನ್ನು ಕೊಡಿ. ಮಕ್ಕಳಿಗೆ ಬೇಕಾದಂತಹ ಪೆನ್ನು, ಪೆನ್ಸಿಲ್ಲು, ಪುಸ್ತಕ ಇತ್ಯಾದಿಗಳನ್ನು ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ವ್ಯವಸ್ಥೆ ಮಾಡಿಕೊಡಿ. ಶುಭವಾಗಿ. ಕುಂಭರಾಶಿ ಏನೋ ಅನುಮಾನ, ಅದು ಮನಸ್ಸಿಗೆ ಕಿರಿಕಿರಿಯಾಗುತ್ತೆ. ವ್ಯಾವಹಾರಿಕವಾಗಿ ಅಥವಾ ಔದ್ಯೋಗಿಕವಾಗಿ, ವೃತ್ತಿಯಲ್ಲಿ ಮನಸ್ಸಿಗೆ ಸಮಾಧಾನ ಪಟ್ಟುಕೊಳ್ತಕ್ಕಂತಹ ಯಾವ ಒಂದು ವಾತಾವರಣವೂ ಇರೋದಿಲ್ಲ. ಇದು ಮನಸ್ಸಿನ ಮೇಲೆ ತುಂಬ ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಹೆಚ್ಚು ಖರ್ಚು, ಕುಟುಂಬದಲ್ಲಿ ಕಲಹ, ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು. ಇಷ್ಟೊಂದು ಖರ್ಚಾಗ್ತಾ ಇದೆಯಲ್ಲ ಅನ್ನುವಂಥದ್ದು ವಿಚಾರಕ್ಕೆ ಅನಗತ್ಯವಾದಂತಹ ಕೆಲಸಗಳಿಂದ ಸಮಯ ವ್ಯರ್ಥವಾಗುತ್ತೆ. ಆ ಕೆಲಸದಿಂದ ಏನೂ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಸಂತೋಷ ಪಡ್ತಕ್ಕಂಥದ್ದಿದೆ. ಆಲಸ್ಯವನ್ನು ದೂರ ಮಾಡಿಕೊಳ್ಳಿ, ಆನಂದವಾಗಿರಿ. ಸೋಮಾರಿತನ ದೂರವಾಗಿ ನಿಮ್ಮಲ್ಲಿ ಹೊಸ ಉಲ್ಲಾಸ ಅಂತಕ್ಕಂಥದ್ದು ಬರಬೇಕಾಗುತ್ತೆ. ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಆಗದೇ ಇರತಕ್ಕಂಥದ್ದು. ಆದರೂ ಕೂಡ ಪ್ರಯತ್ನಪೂರ್ವಕವಾಗಿ ಆದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು, ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಇದೆ ಅನ್ನುವಂಥದ್ದು ಕಾಣುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ನಡೀಲಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಸಂಬಂಧಿಕರಿಂದ ಹಣಕ್ಕೆ ಒಂದಷ್ಟು ಒತ್ತಾಯ ಆಗಬಹುದು. ಏನೋ ಸಮಸ್ಯೆಯಲ್ಲಿದ್ದೀವಿ, ಹಣವನ್ನು ವ್ಯವಸ್ಥೆ ಮಾಡಿಕೊಡಿ, ಸಾಲವಾಗಿ ಕೊಡಿ, ಈ ರೀತಿಯೆಲ್ಲ ಪ್ರಶ್ನೆಗಳು ಬರಬಹುದು. ಅದು ನಿರ್ಧಾರ ನಿಮ್ಮ ಕೈಯಲ್ಲಿದೆ ಅನ್ನುವಂಥದ್ದು. ತಂದೆಯವರಿಂದ ಉತ್ತಮವಾದಂತಹ ಸಲಹೆ ಮತ್ತು ಹಣದ ಸಹಾಯ ನಿಮಗೆ ದೊರಕಬಹುದು ಅಂತಕ್ಕಂಥದ್ದು. ಮಾನಸಿಕವಾದಂತಹ ನೆಮ್ಮದಿ ಸ್ವಲ್ಪ ಕಡಿಮೆ. ಯಾವ ರೀತಿಯ ತೀರ್ಮಾನವನ್ನು ಕೂಡ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ.
ಒಂದು ರೀತಿಯಲ್ಲಿ ಜುಗುಪ್ಸೆ, ಏನೂ ಬೇಡಪ್ಪ ನನಗೆ ಈ ಜಂಜಾಟಗಳಿಂದ ಹೊರಬಂದರೆ ಸಾಕು ಅನ್ನುವಂತಹ ಸ್ಥಿತಿ, ವ್ಯಾಪಾರದಲ್ಲಿ ಹಾನಿಯಾಗ್ತಕ್ಕಂಥದ್ದು, ಪರ್ಯಾಯ ವ್ಯವಸ್ಥೆ ಬಗ್ಗೆ ಚಿಂತನೆಯನ್ನು ನಡೆಸ್ತಕ್ಕಂಥದ್ದಾಗಬಹುದು. ಕೆಲಸದ ಒತ್ತಡ ನಿಮಗೆ ತಾಳ್ಮೆ ಪರೀಕ್ಷೆ ದಿವಸವಾಗತ್ತೆ. ಅಷ್ಟೊಂದು ಒತ್ತಡಗಳನ್ನು ಅನುಭವಿಸಬೇಕಾದಂಥದ್ದು. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಅರಳಿ ಮರಕ್ಕೆ 12 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ, ಇರತಕ್ಕಂತಹ ಗೊಂದಲಗಳು, ಮಾನಸಿಕವಾದಂತಹ ಹಿಂಸೆ, ಜುಗುಪ್ಸೆ ಇತ್ಯಾದಿಗಳನ್ನೆಲ್ಲವನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ.